ವಿಷಯ ಅದೇ ಶ್ರೇಯ ಅಂತ. ಹಾಗಾಗಿ ನಾವು ಸಂತೋಷನ ಹತ್ರ ಬಂದು ಕನ್ವಿನ್ಸ್ ಮಾಡಿದಾಗ ಹೋದ ಬಾರಿ ಜಾತ್ರೆನ ಮಾಡಿಸಿದ್ರು ಸಂತೋಷನ. ನಾವು ಆಪೋಸಿಟ್ ಇದ್ರು ಕೂಡ ಬಂದು ನಮ್ಮದು ಅವಾರ್ಡ್ಗಳು, ನಮ್ಮ ಇದ್ದಂಥ ಡಾಕ್ಯುಮೆಂಟು, ನಾವು ಮಾಡಿದಂಥ ಕಾರ್ಯಗಳ ಬಗ್ಗೆ ಇವರಿಗೆ ತೋರಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟು ಸರಿ ಇದೆ, ನೀವು ಇವ್ರ ಜೊತೆ ಇದ್ದರಿಗೂ ಕನ್ವಿನ್ಸ್ ಮಾಡಿ ಹೇಳಿದ್ರು, ಅವರೆಲ್ಲ ಲೀಗಲ್ ಆಗಿದೆ, ಕೋರ್ಟ್ಗೆ ಹೋದ್ರೆ ಕಷ್ಟ ಆಗುತ್ತೆ, ಅವ್ರ ಜೊತೆನಲ್ಲಿ ಸೇರ್ಕೊಂಡು ನೀವು ಕಾರ್ಯ ಮಾಡ್ರಿ ಅಂತ ಹೇಳಿ ನಮ್ಮ ಜೊತೆ ಸೇರಿಸಿ ಒಂದ್ಸಲಿ ಜಾತ್ರೆ ಮಾಡೋಂಥ ಅವಕಾಶನ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ತದನಂತರ ಏನೇನು ಬೆಳವಣಿಗೆ ಆಯಿತು, ಏನೇನಾಯ್ತು ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದೀವಿ, ವೀಕ್ಷಣೆ ಮಾಡ್ತಾ ಇದ್ದೀರ. ಯಾಕೆ ಹಿಂಗೆ ಆಗ್ತಿದೆ ಅಂದರೆ, ಇವತ್ತು ಮೊನ್ನೆ ಒಂದು ನಮ್ಮೂರಲ್ಲಿ ಒಂದು ಟ್ರಸ್ಟ್ನ ಮೀಟಿಂಗ್ನ ನಾವು ಕರಿತೀವಿ. ಟ್ರಸ್ಟ್ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಮ್ಮ ಮನೇಲಿ ಕಾಫಿ ಕುಡಿಯೋಕ್ಕೆ ಅಂತೇಳಿ ಎಲ್ಲ ಡೈರೆಕ್ಟರ್ಸು ನಮ್ಮ ದೇವಸ್ಥಾನ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಎಲ್ಲ ಡೈರೆಕ್ಟರ್ಗಳು ನಮ್ಮ ಮನೆಗೆ ಬಂದು ಕಾಫಿ ಕುಡಿತಾ ಕೂತಿದ್ರು. ಏಕಾಏಕಿ ಒಂದು ಟೀಮ್ ನುಗ್ಗಿ ನಮ್ಮ ಮನೆ ಮೇಲೆ ದಾಂಧಲೆ ಮಾಡಿ ನಮ್ಮ ಮನೇಲಿದ್ದಂಥ CCTV ದೃಶ್ಯ ಎಲ್ಲ ಕಿತ್ತಾಕಿ ಈ ನಮ್ಮನಿಗೆ ಏನಾಮಾನವಾಗಿ ದಾಳಿ ಮಾಡಿದ್ರು, ನೀವು ಜಾತ್ರೆ ಮಾಡಿದ್ರೆ ಕೊಲೆ ಮಾಡ್ತೀವಿ ಅಂತ. ಆದರೂ ಕೂಡ ನಾವು ಬಂದು ಪೊಲೀಸ್ ಅವ್ರಿಗೆ ನಾವು ಒಂದು ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಾದ್ಮೇಲೆ ನಾವು ಏನು ಮಾಡೋದಕ್ಕೆ ಅಂತ ಹೇಳಿ ಸುಮ್ಮನೆ ಕೂತಿದ್ದಂಥ ಸಂದರ್ಭದಲ್ಲಿ ಮಾಳಮ್ಮ ತಾಯಿ ಗಂಗಮಾಳಿಕಾ ದೇವಿಯವರು ನಮಗೊಂದು ಇದನ್ನು ಕೊಟ್ಟರು, ದಾರಿ ತೋರಿಸು. ಸಂತೋಷಣ್ಣರು ಹೇಳಿದ್ರು, ನೋಡ್ರಿ ಹೈಕೋರ್ಟ್ಗೆ ಹೋಗೋಣ ಅಂತ ಹೇಳಿ ನಾವು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯ ಬೆಳಿಗ್ಗೆ 10 ಗಂಟೆಗೆ ಹಾಕಿದರೆ ಅದೇನೋ ಮಾಡಬಂದು ದಯ ಏನೋ ಇರಬೇಕು, 2:30-3 ಗಂಟೆಗೆ ನಮ್ಗೆ ಆರ್ಡ್ರ್ ಬರುತ್ತೆ, ನಮ್ಮ ಟ್ರಸ್ಟ್ ಲೀಗಲ್ ಆಗಿದೆ, ಈ ಟ್ರಸ್ಟ್ನ ಕಾರ್ಯ ಮಾಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ SP ಅವರು, DC ಅವರು, ತಹಶೀಲ್ದಾರ್ ಅವ್ರನ್ನ ಪಾರ್ಟಿ ಮಾಡಿ ನಮಗೆ ಜಾತ್ರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ನಾನು ಶಾಸಕರಿಗೆ ಒಂದು ಇದನ್ನು ಕೇಳ್ತೀನಿ, ನಾವು ಜಾತ್ರೆ ಮಾಡೋದಕ್ಕೆ ಹೈಕೋರ್ಟ್ಗೆ ಹೋಗ್ಬೇಕಾಯ್ತ ಶಾಸಕರೇ? ನಾವು ಜಾತ್ರೆ ಮಾಡೋಕ್ಕೆ ನಾವು ಲೀಗಲ್ ಆಗಿದ್ದು ಪ್ರಶ್ನೆರು ಹೈಕೋರ್ಟ್ಗೆ ಹೋಗಿ ಆದೇಶ ತರಂತ ನಮಗೆ ಅಷ್ಟೊಂದು ಕಷ್ಟ ಕೊಟ್ರಲ್ಲ, ಏನು ಸಾಧನೆ ಮಾಡಿಬಿಟ್ರಿ ನೀವು ಹೋದ ಬಾರಿನೇ ನಮ್ಮದು ಆರ್ಕೆಸ್ಟ್ರಾನ ನಿಲ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಿನ ಬಿಟ್ಟು ಆರ್ಕೆಸ್ಟ್ರಾ ಮಾಡಕ್ಕೆ ಮಾಡಿದ್ರಿ. ನಾವೇನು ಮಾಡಿದ್ವಿ ನಿಮಗೆ? ನಾವು ಯಾದವ ಸಮಾಜ ಬಲ್ಲರು ನಾವೇನು ಮಾಡಿದ್ವಿ ಶಾಸಕರೇ ನಿಮಗೆ? ನಾವು ನಿಮ್ಗೆ ಒಳ್ಳೇದು ಮಾಡಿರ್ಲಿಲ್ವಾ? ನಿಮಗೋಸ್ಕರ ನಾವು ಇಲ್ಲಿದ್ದಂಥದ್ದು ಒಂದು ದೊಡ್ಡ ಸಮುದಾಯನ ವಿರೋಧ ಮಾಡ್ಕೊಂಡು ನೀವು ಬರೋದು ಇಲ್ಲಿಲ್ವಾ? ಏನೋ ನಾವು ಒಂದು ಅವಕಾಶ ಬಂದಾಗ ನಾವು ಒಬ್ರು ಜೊತೆಲಿ ಹೋದು ನೀವೇ ಸಪೋರ್ಟ್ ಮಾಡಿದ್ರೆ ನಾವ್ಯಾಕೆ ಕೊಡ್ತಿದ್ದು? ಈಗೇನು ನಿನ್ಗೆ ಓಟೆ ಆಗ್ತಂತವ್ರಿಗೆ ಅವ್ರ ಮಾತು ಕೇಳ್ಕೊಂಡು ನಮ್ಮವ್ರಿಗೆ ಯಾವ ಮರ್ಡರ್ ಆಯ್ತಾ, ಕೊಲೆ ಆಗಿದ್ದ, ನಿಷೇಧಾಜ್ಞೆ ಜಾರಿ ಮಾಡಿದ್ರಲ್ಲ, ನಿಷೇಧಾಜ್ಞೆ ಜಾರಿ ಮಾಡಿ ಯಾರು 4 ಜನ ನಿಲ್ಬೇಡಿ, ಜಾತ್ರೆನ ನಿಲ್ಲಿಸಲೇಬೇಕು ಅಂತೇಳಿ ನಿಮ್ಮ ಹೋರಾಟನ ಮಾಡಿದ್ರಿ. ಆ ಹೋರಾಟ ವಿಫಲವಾಗಲಿಲ್ವ ಶಾಸಕರೇ? ಬೇಕಿತ್ತ? ಅದರ ಅವಶ್ಯಕತೆ ಇತ್ತ ನಿಮಗೆ? ಹಾಗಾಗಿ ನಾನು ಹೇಳ್ತಿದ್ದೀನಿ, ನೀವು ಬಂದು ಬೇಕಾದ್ರೆ ಜಾತ್ರೆಗೆ ಪೂಜೆ ಮಾಡಿಸ್ಕೊಂಡು ಹೋಗಿ, ನಾವು ಬೇಡ ಅನ್ನಲ್ಲ. ಈ ರೀತಿ ನಮ್ಮ ಸಣ್ಣ ಸಮುದಾಯನ ಹೊಡೆದು ಆಡಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾನು ನಿಮ್ಮನ್ನೇನು ಬೈಯಲ್ಲ. ಯಾಕೆ ಅಂದರೆ, ನಾನು ಸತ್ಯ ಹೇಳಿದ್ಕೆ ನನ್ನ ಮನೆ ಮೇಲೆ ದಾಳಿ ಮಾಡಿಸಿದ್ರಲ್ಲ, ಸತ್ಯ ಹೇಳಿದ್ಕೆ ತಪ್ಪ? ನಮ್ಮ ಹಿಂದುಳಿದಾರ ಮಾಡಿಸಿದ್ರಿ. ಇವತ್ತು ಜಾತ್ರೆ ಮಾಡೋದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟು ಅಲ್ಲೇನು ನಮ್ಮ ಗುಂಡಿ ಹಣವನ್ನು ತೆಗೆದುಬಿಟ್ಟು ನಮ್ಮ ಟ್ರಸ್ಟ್ನ ಅಕೌಂಟ್ಗೆ ಹಾಕಿ ನೀವು ಜಾತ್ರೆ ಮಾಡಿ ಅಂತೇಳಿ ಅವಕಾಶ ಮಾಡಿಕೊಟ್ಟಂತ ನಾವು ಉಚ್ಚ ನ್ಯಾಯಾಲಯಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಪೊಲೀಸ್ ಇಲಾಖೆ, ತಹಶೀಲ್ದಾರರು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಇದೇ ರೀತಿ ಮುಂದುವರೆದ್ರೆ ಊರು ಕೂಡ ಏನಾಗ್ತವೆ? ಹಾಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗೂ ಮಾಡಿ. ನಾವು ಯಾರ ಮನೆಗಾರ ನುಗ್ಗಿದ್ವಾ? ಇಷ್ಟಿಷ್ಟಪ್ಪ ಗುಂಡಿ ತಗೊಂಡು ಹಾಕ್ತಾರಲ್ಲ, ಊರಾಗ ಇರ್ಬೇಕಾ ಬೇಡವ ನಾವು? ಇನ್ನಾರು ಈಗಲೂ ಕೂಡ ಅಲ್ಲಿ ಮೈಸೈಟ್ ಹಾಕೋರಿಗೆ, ಅಲ್ಲೇನು ಸೀರಿಯಸ್ ಆಗಿ ಕೊಡೋರಿಗೆ, ಅಲ್ಲಿ ದೇವಸ್ಥಾನದ ಕಾರ್ಯ ಮಾಡೋರಿಗೆ ನಿಮ್ಮಲ್ಲಿಬ್ರು ಅಡ್ಡಿ ಬಳಸ್ತಲೇ ಇದ್ದಾರೆ. ನೀನು ಯಾಕೆ ಸೀರಿಯಸ್ ಆಗಿ ಬಿಡ್ತೀಯಾ, ಕಿತ್ಕೊಂಡು ಹೋಗು ಅಂತ ಇದ್ದಾರೆ. ಯಾಕೆ ಇದನ್ನು ಮಾಡ್ತಿದ್ದೀರಾ? ನಿಮ್ಗೆ ಒಳ್ಳೇದಾಗತ್ತಾ? ನಿಮ್ಗಂತೂ ಒಳ್ಳೇದಾಗಲ್ಲ. ಕಾಮಸಂದ್ರ ಗೊಲ್ರಟ್ಟಿನಲ್ಲಿ ದೇವಸ್ಥಾನ ಬೀಗ ಹಾಕ್ಸಿ ಮುಂದ್ಗಡೆ ನೀವು ನಿಮಗೆ ಹೂವಿನ ಅಭಿಷೇಕ ಮಾಡಿಸ್ಕೊಂತೀರಾ, ಅದು ಒಳ್ಳೇದಾ? ಅದು ನಾನು ಹೇಳ್ತಾ ಇದ್ದೀನಿ, ಊರಲ್ಲಿ ನೆಮ್ಮದಿ ಶಾಂತಿ ಎಲ್ಲರೂ ಇರಬೇಕು ಅಂದರೆ ಜಾತ್ರೆಗಳು ಆಗಬೇಕು, ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಆಗಬೇಕು. ನೀವು ಅದನ್ನು ಬಿಡ್ತೀರಾ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ನಮ್ಮಲ್ಲಿ ಏನು ಅಂದರೆ, ಒಂದು ಹೋಮ ಸುಟ್ರೆ
ನಾವು 20 ವರ್ಷ 48 ದಿನಗಳ ಕಾಲ ನಾವು ದೇವಸ್ಥಾನಗಳಿಗೆ ನಾವು ಮಾಂಸ ಮದ್ದು ತಿಂದು ಹೋಗಲ್ಲ. ನಾವು ತಿನ್ನೋರೇ ಆಗಿದ್ರು ಕೂಡ ನಾವು ಹೋಗಲ್ಲ ಯಾರು, ಎಲ್ಲರಿಗೂ ನಿಮಗೆ ಸರ್ವೇ ಸಾಮಾನ್ಯ. ಆದರೂ ಕೂಡ ನೀವು ನಿಮ್ಮಲ್ಲಿ ಒಬ್ಬನ್ನ ಆ ಬೆಳಿಗ್ಗೆನೆ ಆ ಮನುಷ್ಯ ಬಿರಿಯಾನಿ ತಿಂದು ಬರ್ತಾನೆ, ಅವ್ನು ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೂ ನುಗ್ಸಿ ಮಲಿನ ಮಾಡ್ತೀರಾ? ನಾವು ಅದನ್ನ ಹೇಳಿದ್ದೇ ತಪ್ಪಾಯ್ತು ನೋಡಿ. ಅವನು ಸಂತೋಷ ಏನಾರನ್ನ ವಿಡಿಯೋ ಹಾಕ್ತಾನೆ, ಇನ್ನೊಬ್ರದ್ದು ವಿಡಿಯೋ ಹಾಕ್ತಾನೆ ಮನುಷ್ಯ, ಯಾರು ಮುನ್ಸೂರು ಅಂತೇಳಿ. ಅಂತರ್ನ ಕಂಟ್ರೋಲ್ ಮಾಡ್ರಿ. ನಮ್ಮವು ಯಾವ ಒಬ್ಬೊಬ್ರು ಇಟ್ಕೊಂಡು ಅವು ನಮ್ಮಲ್ಲಿ ಗೊತ್ತಿರುತ್ತೆ ನಮ್ಮ ಸಂಪ್ರದಾಯ. ಏನಾಗಿ ನಾವು ಮಾಂಸ ಮದ್ದು ತಿಂದ್ರೆ ನಾವೇನು ಈಶ್ವರ ದೇವಸ್ಥಾನಗಳಿಗೆ ಶಿವಾಲಯಗಳಿಗೆ ಇನ್ನು ಈ ದೇವಸ್ಥಾನಗಳಿಗೆಲ್ಲ ಹೋಗಲ್ಲ. ಯಾಕೆ ಹೇಳಿ? ಯಾಕೆ ಹೋಗಲ್ಲ ಅಂದ್ರೆ ಅಲ್ಲಿ ನಾವು ಅದನ್ನ ಕಾಪಾಡ್ಕೊಂಡು ಬಂದಿರ್ತೀವಿ. ನೀವು ಅದನ್ನ ಬಿಡ್ತೀರಾ, ಕರ್ಕೊಂಡು ಹೋಗ್ಬಿಡ್ತೀರಾ. ಮೊನ್ನೆ ಅಲ್ಲಿ ನಮ್ಮ ಎಲ್ಲ ಒಂದು ತೇರು ನಡೀತಾ ಇತ್ತು, ಆ ತೇರಿನ ಮೇಲೆ ಇಟ್ಕೊಂಡು ನಾವು ಫೋಟೋ ಮುನ್ಸೂರು ಒಳ್ಳೇದಾ? ಒಳ್ಳೆ ಬೆಳವಣಿಗೆನಾ? ಪಾಪ ಅವ್ರ ಧರ್ಮ ಅವ್ರಿಗೆ ದೊಡ್ಡದು, ನಮ್ಮ ಧರ್ಮ ನಮಗೆ ದೊಡ್ಡದು. ಧರ್ಮದಲ್ಲಿ ಈ ತರ ನೀವು ಮಲಿನ ಮಾಡ್ತೀರಾ. ಅದನ್ನೇನಾರ ಕೇಳಿದ್ರೆ ಆ ಜಪ್ಪು ಮೇಲೆ ದಾಳಿ ಮಾಡಿಸ್ತೀರಾ, ಒಡಿಸ್ತೀರನ್ನೇ ಸಾಯಿಸ್ತೀರಾ. ಸಾಯಿಸೇ ಬಿಡಿ, ನಾವು ಹೋರಾಟದಿಂದ ಬಂದಿರೋರು. ನಮ್ಮ ಜಾತ್ರೆಗೆ ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊಂತೀನಿ ಶಾಸಕರೇ, ನಿಮಗೆ ಕಳೆಯಿಂದ ಮನವಿ ಮಾಡ್ಕೊಂಡು ನೀವೇನೋ ಪೂಜೆ ಮಾಡಿಸ್ಕೊಂಡು ಹೋಗೋದಾದ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ, ನಾವೇನು ಬೇಡ ಅನ್ನಲ್ಲ. ಅದನ್ನ ಬಿಟ್ಬಿಟ್ಟು ನೀವು ಅಲ್ಲಿ ಸೀರಿಯಲ್ ಸೆಟ್ ಹಾಕ್ಬೇಡಿ, ಅಲ್ಲಿ ಇದು ಹಾಕ್ಬೇಡಿ ಅಂತೇಳಿ ಇನ್ನೂ ತೊಂದರೆ ಕೊಡ್ತಲೇ ಇದ್ದೀರಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಇದೇ ರೀತಿ ನೀವು ತೊಂದರೆ ಕೊಟ್ಕೊಂಡೇ ಹೋದ್ರೆ ಏನಿದು? ನಮ್ಮ ಟ್ರಸ್ಟ್ ಲೀಗಲ್ ಆಗಿದೆ. ಎಲ್ಲ 14 ಜನ ಮೆಂಬರ್ಸು, 12 ಜನ ಇಬ್ಬರು ಅಬ್ಸೆಂಟ್ ಆಗಿ 12 ಜನ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮಗೆ ಕೈ ಮಾಡಿ ತೊಂದರೆ ಕೊಡಬೇಡಿ ಅಂತೇಳಿ ನಾನು ಶಾಸಕರಿಗೆ ಮನವಿ ಮಾಡ್ತೀನಿ. ಲಿಂಗೇಶ್ವರನು ಸಹಿಸಲ್ಲ. ಇಲ್ಲಿ ಸಿದ್ಧರ ನಾಡಿದು, ಈ ಸಿದ್ಧರ ನಾಡಲ್ಲಿ ಯಾರ್ಯಾರು ಒಳಗಡೆ ಮೋಸ ಮಾಡ್ತೀರಾ, ಯಾರ್ಯಾರ ಮನೆ ನಾವು ಮಿಸ್ಗೈಡ್ ಮಾಡಿ ಹಾಳು ಮಾಡ್ತೀರಾ, ಅವರೆಲ್ಲ ದೇವರನ್ನೇ ಹಾಳಾಗ್ತೀರಾ. ಇದು ಒಳ್ಳೇದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಮಟ್ಟಕ್ಕೆ ಅರಸೀಕೆರೆ ರಾಜಕಾರಣ ಇಳಿಬೋದು ಅಧೋಗತಿಗೆ ಅಂತೇಳಿ ನನ್ನ ಕನಸಲ್ಲೂ ಕಂಡಿದ್ದೆ. ಈ ಮಟ್ಟಕ್ಕೆ ಕೆಲವೊಂದಷ್ಟು ನನ್ನ ಮೇಲೆ ಪ್ರಾರಂಭದಲ್ಲಿ ಹಲ್ಲೆಗಳು ಮಾಡಿಸುವಂಥ ಪ್ರಯತ್ನ ಆಯಿತು. ಆ ಕೆಲವು ಮಾತುಗಳು, ಅವ್ರದೇ ಮಾತುಗಳು, ಆಡಿಯೋಗಳು ವೈರಲ್ ಕೂಡ. ಆ ಸಂತೋಷನ್ನ ಇನ್ನೂ ಕೆಲವು ಕೂಡ ನಮ್ಮ ಬಾಯಲ್ಲಿ ಬರೋದೂ ಇಲ್ಲ. ಆ ಗೋಮ ಸೂಮ ಎಳ್ಕಳ್ರಿ ಕಲ್ಲೊಡಿರಿ ಇವೆಲ್ಲ ಆಯಿತು. ಈಗ ರಾಜಕಾರಣದ ಒಂದು ಕೆಟ್ಟತನ ಯಾವ ರೀತಿ ಇಳಿದಿದೆ ನಮ್ಮ ಅರಸೀಕೆರೆನಲ್ಲಿ ಅಂತಂದ್ರೆ, ಸನ್ಮಾನ್ಯ ಶಿವಲಿಂಗಣ್ಣವರು 4ನೇ ಬಾರಿ ಶಾಸಕರಾಗಿ 3ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನ ಇಟ್ಕೊಂಡು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದು, ಅಧಿಕಾರದಲ್ಲಿದ್ದು, ಅವ್ರದೇ ಪಕ್ಷ ಅವ್ರದೇ ಸರ್ಕಾರ ಅಧಿಕಾರದಲ್ಲಿ. ನನ್ನ ಮೇಲೆ ಎಂಥ ಗುರುತರವಾದಂಥ ಆರೋಪ ಮಾಡೋದು ಅಂತಂದ್ರೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತು, ಸಾವಿರಾರು ಜನ ಆಗಮಿಸಿ ಆಶೀರ್ವಾದ ಮಾಡಿ ನಮ್ಮ ಆತಿಥ್ಯ ಸ್ವೀಕರಿಸಿ ತೃಪ್ತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು ಅನ್ನೋ ಸಮಾಧಾನ ವ್ಯಕ್ತಪಡಿಸಿದ್ರು. ಅದನ್ನ ನೀವು ಸಹಿಸ್ಕೊಳಕ್ಕಾಗದೆ ನಮ್ಮ ಮನೆ ಸಮಾರಂಭ ಮುಗಿದು ಇನ್ನೂ ಎಲ್ಲ ಮುಗಿಸಿ ಕೂತಿಲ್ಲ ನಾವು, ಅಷ್ಟು ಬೇಗನೆ ಯಾರೊಬ್ಬ ನಮ್ಮಲ್ಲೇ ಇದ್ದ. ಆ ಹುಡುಗನಿಗೆ ನಿಮ್ಮ ಕಾರ್ಯಕರ್ತಗಳೇ ಸಾಕ್ಷಿ. ನೀವೇ ಹೇಳಿದ್ರಿ, ನಾನೇನೋ ಒಂದು ಹೇಳೋ ಬಂದು ಇವನೇನೋ ಒಂದು ಹೇಳ ಬಂದ, ಹೋಮ ನೀನೇ ಸಿಂಹನೋ ತಿಮ್ಮನೋ, ನೀವು ಬೈದಿಲ್ವಾ? ಸಾಕ್ಷಿ ಇದೆ. ಈ ರೀತಿ ರಾಜಕೀಯದ ಕಾರಣಕ್ಕೆ ನನ್ನ ಮೇಲೆ ಇಷ್ಟು ಕೆಟ್ಟ ಆರೋಪ ಅಪವಾದ ಹೊರಿಸುವಂತ ಪ್ರಯತ್ನ ಮಾಡಿದ್ವಿ. ದೇವ್ರ ದುಡ್ಡನ್ನ ಸಂತೋಷ ತಗೊಂಡು ಹೋಗಿದ್ದಾನೆ ಅನ್ನೋ ಆರೋಪನೆ ಮಾಡಿಸಿದ್ರಿ. ಸ್ವಾಮಿ ಶಿವಲಿಂಗಣ್ಣವರೇ, ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನೀವು ಹೇಗೆ ನಿಮ್ಮ ಮಗ ಆದರ್ಶ ಗೌಡ್ರನ್ನ ತಾನೇ ಅವ್ರನ್ನ, ನಿಮ್ಮ ಮಗ ಆದರ್ಶ ಗೌಡ್ರನ್ನ ನೀವು ಪ್ರೀತಿ ಮಾಡ್ತೀರಿ, ನೀವು ಬಹಳ ಕಾಳಜಿಯಿಂದ ಹುಡುಗನ್ನ ಓದಿಸಿ ಅರಸೀಕೆರೆ ಜನತೆ ಆಶೀರ್ವಾದ. ಅರಸೀಕೆರೆ ನಿಮ್ಮದು ಸಾಕಷ್ಟು ಉದ್ಯಮಗಳಿವೆ, ಕ್ರಷರ್ ಇದೆ, ಬೇಕಾದಷ್ಟು ಆಸ್ತಿ ಸಂಪಾದನೆ ಮಾಡಿ ಅವ್ರನ್ನ ವೈದ್ಯರನ್ನಾಗಿ ಮಾಡಿದ್ರು. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವರು ವೈದ್ಯರಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಡೊನೇಷನ್ ಫೀಸು ಕಟ್ಟಿ ನೀವು ವೈದ್ಯರನ್ನಾಗಿ ಮಾಡಿದ್ದೀರಿ. ನಿಮ್ಮ ಮಗನ್ನ ನೀವು ಯಾವ ರೀತಿ ಪ್ರೀತಿ ಮಾಡ್ತೀರಾ ಅದನ್ನ ನಾವೆಲ್ಲ ತಪ್ಪು ಅನ್ನಕ್ಕಾಗುತ್ತೆ.
ಹಂಗೆ ಅರಸೀಕೆರೆ ಜನತೆ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ರು, ಪ್ರೀತಿಸ್ತಾ ಇದೆ. ಇದನ್ನ ನೀವು ಸಹಿಸ್ಕೊಳಕ್ಕಾಗದೆ ಇಷ್ಟು ಕೆಳಮಟ್ಟಕ್ಕೆ ನೀವು ಇಳಿತೀರಾ ಅಂತಂದ್ರೆ ಸ್ವಾಮಿ ಶಿವಲಿಂಗಣ್ಣ, ನಾನು ಹೆಚ್ಚೇನು ಹೇಳಲಾರೆ. ಅರಸೀಕೆರೆ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸ, ಭರವಸೆ ನನಗಿದೆ. ಇನ್ಯಾರಾದ್ರೂ ಆಗಿದ್ರೆ ಬಹುಶಃ ನೇಣಾಕೊಂಡು ಸಾಯ್ಬೇಕಿತ್ತು. ಅವ್ರು ಮಾಡಿದಂಥ ಆರೋಪಕ್ಕೆ ನೇಣಾಕೊಳ್ಬೇಕಿತ್ತು ಇನ್ಯಾರಾದ್ರೂ ಆಗಿದ್ರೆ. ನಮ್ಮ ಮನೆ ಶುಭ ಕಾರ್ಯ ಮುಗಿದು ಬೆಳಿಗ್ಗೆನೆ ಈ ರೀತಿ ಆರೋಪ ನನ್ನ ಮೇಲೆ ನೀವು ಮಾಡೋದು. ಇದೇ ನನ್ನ ಪಕ್ಕದಲ್ಲಿರುವಂತಹ ದುಮ್ಮಿನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಜ್ಜಪ್ಪಣ್ಣ ಹಾಗೂ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಟ್ರಸ್ಟ್ನ ಅಧ್ಯಕ್ಷರು ಗಂಗಣ್ಣ ಇದ್ದಾರೆ, ಕಾರ್ಯದರ್ಶಿ ಉಮೇಶ್ ಅವರು ಇದ್ದಾರೆ, ನಮ್ಮ ನಟಣ್ಣ ಇದ್ದಾರೆ, ನಮ್ಮ ರಾಜಣ್ಣ ಇದ್ದಾರೆ, ಅಮ್ಮನಟ್ಟಿಯ ಗುಡಿಗೌಡರ ಅಂತ ಮಾನ್ಯ ಮಾಲಿಂಗಣ್ಣ, ಹಾಗೇನೆ ಇಡೀ ನಮ್ಮ ಅರಸೀಕೆರೆ ರಾಜ್ಯಕ್ಕೆ ಫೇಮಸ್ ಆಗಿರುವಂತ ನಮ್ಮ ದೇವರುಗಳ ಗಂಗಣ್ಣವರು ಇವತ್ತಿಲ್ಲೇ ಇದೆ. ನಾವೆಲ್ಲ ಇಲ್ಲಿ ಕೂತಿದ್ವಿ. ನೀವು, ನಾನು ಅಜ್ಜಪ್ಪ ಅವ್ರಿಗೆ ಒಂದು ಮಾತು ಹೇಳಿದೆ, ನೋಡಪ್ಪ, ಏನೇ ಗದ್ದಲ ಆಗಲಿ ಗಲಾಟೆ ಆಗಲಿ ಕಾನೂನಿಗಿಂತ ದೊಡ್ಡವ್ರು ಯಾರು ಅಲ್ಲ. ನಿನಗೊಂದು ಏಟವ್ರು ಹೊಡೆದ್ರು ಕೂಡ ದಯಮಾಡಿ ನೀನು ಅಲ್ಲೇ ಮಾಡಬಾರ್ದು ಅನ್ನುವಂಥ ಮಾತನ್ನ ನಾವು ಹೇಳಿದ್ವಿ. ಆ ನಮ್ಮ ಮಾತಿಗೆ ಬೆಲೆ ಕೊಟ್ಟಂತ ಮಾನ್ಯ ಅಜ್ಜಪ್ಪಣ್ಣ ಈಗಾಗಲೇ ವಿಡಿಯೋ ನಮ್ಮ ಅರಸೀಕೆರೆ ಆದ್ಯಂತ ಸರ್ಕ್ಯುಲೇಟು ಆಗಿದೆ. ಯಾವ ರೀತಿ ಅಜ್ಜಪ್ಪನವರ ಮನೆಯ ಮೇಲೆ ನುಗ್ಗಿ ಒಂದು 3-4 ಜನ CC ಕ್ಯಾಮ್ರಾ ಕಿತ್ತು, ಇವ್ರು 15 ಜನ ಇದ್ದಾರೆ, ಅವ್ರು 3-4 ಜನ ಇದ್ದಾರೆ, CC ಕ್ಯಾಮ್ರಾ ಕಿತ್ತು ಆ ಕಲ್ಲನ್ನ ತಂದು ಡೋರ್ಗೆ ಹೊಡೆದು ಇವ್ರು ಶ್ರೀಮತಿ ಬಾಗಿಲ ಹತ್ರ ಬಂದವ್ರನ್ನ ಜಾಡ್ಸ್ಬೋತ ಬಾಗಿಲು ಓಪನ್ ಆಗಿ ಅವ್ರು ಕೆಳಪುಸ್ತು ಬಿದ್ದು ಅವ್ರ ಮೇಲೆ ಕೆಟ್ಟದಾಗಿ ನಡವಳಿಕೆ ತೋರಿಸಿ ಅವರ ಚಿನ್ನದ ಸರವನ್ನ ಕಿತ್ಕೊಂಡು ಹೋಗಿ ಪ್ರಕರಣ ಇವರು. ನಾನು ಹೇಳಿದೆ, ನೀವೇನು ಮಾಡಬೇಡಿ, ಅದೇನಾಗಿದೆ ಪರವಾಗಿಲ್ಲ, ಪೊಲೀಸ್ನವರಿದ್ದಾರೆ, ಕಾನೂನಿದೆ, ನೀವು ದೂರು ಕೊಡಿ ಅಂತೇಳಿ ನಾವು ಹೇಳ್ತೀವಿ. ದೂರು ಕೊಡಿಸಿದ್ರೆ ನೀವು ಕಂಪ್ಲೇಂಟನ್ನು ಸ್ವೀಕಾರ ಮಾಡ್ತೀವಿ. ಅದೇ ರಾತ್ರಿ ನಾನು ಸಾಮಾನ್ಯ ಇಲ್ಲಿನ ಅರಸೀಕೆರೆ ಪೊಲೀಸ್ ಉಪವರಿಷ್ಠಾಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ಮಾತಾಡ್ತೇನೆ. ನೋಡಿ, ಇದು ಪ್ರತಿ ದೂರು ಕೊಡುವಂಥದ್ದು ಚಾಳಿಯಾಗೋಗಿದೆ ನಮ್ಮ ಅರಸೀಕೆರೆಯಲ್ಲಿ. ಹೊಡೆದವನಿಗೂ ಒಂದೇನೆ, ಹೊಡೆಸ್ಕೊಂಡವನಿಗೂ ಒಂದೇನೆ ಮಾಡಬೇಡಿ. ಅಲ್ಲಿ ಈಗ ನಾವ್ಯಾರು ನೋಡಿಲ್ಲ ಅಂದ್ರೆ ಬೇರೆ, CC ಕ್ಯಾಮ್ರಾದ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವ್ರು ಹೊಡೆಸ್ಕೊಂಡು ಸುಮ್ಮನೆ ನಿಂತಿರೋ ಅಂತ. ಇದಕ್ಕೂ ಕೌಂಟರ್ ಕೇಸ್ ಮಾಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಹಾಸ್ಪಿಟ್ಲಿಗೆ ಬಂದು ಮಲಗೋದು, ನಾಟಕಾಡೋದು, ಈ ರೀತಿ ಆದಾಗ ನಾವು ಫೋನ್ ಮಾಡಿ ಕೇಳಿದ್ವಿ. ನಮಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇದ್ದಾಗ ನಾವು ರಾತ್ರಿ 7:40ಕ್ಕೆ ತೀರ್ಮಾನ ತಂದ್ವಿ. ಇಲ್ಲ DYSP ಅವ್ರ ಕಚೇರಿಗೆ ನಾವು ಹೋಗಬೇಕು, ಕೇಳಬೇಕು ನ್ಯಾಯ. ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾವು ವಾಟ್ಸಪ್ ಸಂದೇಶ ಹಾಕೋ ಮುಖಾಂತರ ಕೇವಲ 20-25 ನಿಮಿಷದಲ್ಲಿ 350-400 ಜನ ನಮ್ಮ ಕಾರ್ಯಕರ್ತರು ಜಮಾವಣೆ. ನಾವು ಸೀದಾ ಪೊಲೀಸ್ ಸ್ಟೇಷನ್ಗೆ ಶಾಂತಿ ರೀತಿಯಿಂದಲೇ ಹೋಗ್ತೀವಿ. ಏಕಾಏಕಿ ಇದೇ ನಮ್ಮ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಬಹಳ ಹಿಂದಲೇ 2ನೇ ಬಾರಿ ಅಧ್ಯಕ್ಷರು, ಚುನಾವಣೆಯನ್ನ ಗೆದ್ದು ಬಂದಂತ ಒಬ್ಬ ಜನಪ್ರತಿನಿಧಿ ಅನ್ನೋದನ್ನ ನೋಡಿದೆ. ನಿಮ್ಮವ್ವನ್ ಅಂತೇಳಿ ಅವ್ರ ಮೇಲೆ ನುಗ್ಗುವಂತ ಕೆಲಸವನ್ನ ಈ ತಾಲೂಕಿನ DYSP ಮಾಡ್ತಾರೆ. ನಮ್ಮನ್ನ ಬಂದ ಕೂಡಲೇ ನೀವು ಸಮಾಧಾನ ಒಳಕರೆದು ಏನ್ ವಿಷಯ, ಏನ್ ಸಮಾಚಾರ ನಾವು ಮಾತಾಡಿ ಹಿಂಗಿದೆ ಸರ್, ಮಾಡ್ಕೊಡ್ತೀವಿ ನಾವು ಹೇಳ್ತೀವಿ. ನೀವು ಕೇಳೋ ತಾಳ್ಮೆನೇ ಹೊತ್ತು ತೋರಿಸಿದೆ. MLA ಮೆಚ್ಚಿಸ್ಬೇಕು, ಶಿವಲಿಂಗಣ್ಣನ ಮೆಚ್ಚಿಸ್ಬೇಕು ಅನ್ನೋ ಉಮ್ಮೀದ್ನ ನೀವು ಈ ರೀತಿ ನಮ್ಮಲ್ಲಿ ದುಂಡಾವೃತ್ತಿ ತೋರಿಸ್ತೀವಿ. ಅದಾದ್ಮೇಲೆ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು ಇಲ್ಲ ಮಾತಾಡೋಣ ಸರ್ ಕೂತು ಅಂತ ನಮ್ಮ ಏನಿತ್ತು ನಮ್ಮ ವಿಷಯಗಳನ್ನ ಅವ್ರಿಗೆ ತಿಳಿಸಿ, ಪಾಪ ಪೊಲೀಸ್ ಇಲಾಖೆ ನಮ್ಮ ಪರವಾಗಿ, ನಮ್ಮ ಪರವಾಗಿಂತ ಕಾನೂನು ಪರವಾಗಿ ನಾವು ತೀರ್ಮಾನ ತಗೊಳ್ತೀವಿ, ನ್ಯಾಯಬದ್ಧವಾಗಿ ತೀರ್ಮಾನ ತಗೊಳ್ತೀವಿ. ಯಾರದೇ ವಶೀಲಿಬಾಜಿ ನಾವು ಮಣಿಯೋದಿಲ್ಲ ಅಂದ್ರೆ ನಾವು ಸಮಾಧಾನವಾಗಿ ಅಲ್ಲಿಂದ ನಿರ್ಗಮಿಸಿ PP ವೃತ್ತಕ್ಕೆ ಬಂದು ಅಲ್ಲಿ ಸೇರಿದಂತೆ ನಮ್ಮ ಕಾರ್ಯಕರ್ತರು ಉದ್ದೇಶಿಸಿ ನಾನು ಮಾತಾಡಿ ನೋಡಿ, ದೇವರ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು. ಯಾವ ರೀತಿ ಕಪಾಳ ಮೋಕ್ಷ ಆಯಿತು ಈ ತಾಲೂಕಿನ ಆಡಳಿತಕ್ಕೆ ಅಂತ. ಇದು ಸನ್ಮಾನ್ಯ ಶಿವಲಿಂಗಣ್ಣಗಾದಂತ ಕಪಾಳ ಮೋಕ್ಷ, ನ್ಯಾಯಾಲಯ ಮಾಡದಂತ ಕಪಾಳ ಮೋಕ್ಷ. ನಾನು ಹೇಳಿದೆ ಅಧಿಕಾರಿಗಳಿಗೆ, ನೋಡಿ, ನಾನು
ಇದೇ ಟ್ರಸ್ಟ್ ವಿರುದ್ಧ ಹಿಂದೆ ಏನೇನು ದಾಖಲೆಗಳಿವೆ ಇದನ್ನೆಲ್ಲ ನಾನು ಪರಿಶೀಲನೆ ಮಾಡಿಸಿದ್ದೀನಿ. ಈ ಟ್ರಸ್ಟ್ ಕಾನೂನುಬದ್ಧವಾಗಿದೆ. ಈಗಿರುವಂಥ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಟ್ರಸ್ಟ್ ವಿರುದ್ಧ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳಿಸಿದ್ರು ಕೂಡ ಕೇಳಿದೆ. ನಾವು ನ್ಯಾಯಾಲಯಕ್ಕೆ ಟ್ರಸ್ಟ್ ಎಲ್ಲ ನಮ್ಮ ಅಮ್ಮನಟ್ಟಿ ಗಂಗಮಾಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಎಲ್ಲ ಟ್ರಸ್ಟ್ನ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆ ತಾಯಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೇವಲ ಒಂದೇ ದಿನದಲ್ಲಿ ನ್ಯಾಯಾಲಯ ಹುಂಡಿ ಹಣವನ್ನು ಎಣಿಕೆ ಮಾಡಿ ಟ್ರಸ್ಟ್ನ ಅಕೌಂಟ್ಗೆ ಜಮೆ ಮಾಡಬೇಕು ಮತ್ತು 19-20ನೇ ತಾರೀಕು ನಡೀತಕ್ಕಂಥ ಜಾತ್ರೆಗೆ ಸಂಪೂರ್ಣವಾದಂಥ ರಕ್ಷಣೆಯನ್ನ ಲಾ ಅಂಡ್ ಆರ್ಡರ್ ತೊಂದರೆ ಆದಂಥ ರೀತಿಯಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಡದಂಥ ರೀತಿಯಲ್ಲಿ ಸಂಪೂರ್ಣವಾದಂಥ ರಕ್ಷಣೆ ಒದಗಿಸಬೇಕು ಅಂತೇಳಿ ಆದೇಶವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದ್ರು. ಸೀದಾ DC ಜನ ಪಾರ್ಟಿ ಮಾಡಿದ್ರು. ಈಗಾಗಲೇ ಅದರಂತೆ ನಿನ್ನೆ ಬಹಳ ಶಾಂತ ರೀತಿಯಿಂದ ಇಡೀ ಗ್ರಾಮ ಜನ ಸಂಭ್ರಮ ಪಡ್ತಾ ಇದ್ದಾರೆ, ಆನಂದದಿಂದ ತೇಲ್ತಾ ಇದ್ದಾರೆ. ಬರೀ ಅಮ್ಮನಟ್ಟಿ ಗ್ರಾಮ ಅಲ್ಲ, ಇಡೀ ದುಮ್ಮಿನಹಳ್ಳಿ ಇರ್ಬೋದು, ಬೆಳಗುಂಬ ಇರ್ಬೋದು, ಅಗ್ಗುಂದ ಇರ್ಬೋದು, ಸುತ್ತಮುತ್ತ ತಾಯಿ ಭಕ್ತರು ನಮ್ಮ ಅರಸೀಕೆರೆ 54 ಗೊಲ್ರಟ್ಟಿ ಜನ ನನಗೆ ಫೋನ್ ಮಾಡಿದ್ದೇನೆ. ಬಹುಶಃ ಆ ತಾಯಿ ಪವಾಡ ಇದೇ. ಇನ್ನೊಬ್ರು ಅಧಿಕಾರಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂದಾಗ ಇದೇ ನಮ್ಮ ಟ್ರಸ್ಟ್ನ ಸದಸ್ಯರಿಗೆ ಹೋಗೋದೇನಾದ್ರು ನೋಡೋಣ ಆಗಿತ್ತು. ಹೇಳಿದ್ರಿಲ್ಲ, ನೆನ್ನೆ ಅವರೇ ಬಂದು ನಿಂತು ಎಣಿಕೆ ಮಾಡಿಸ್ಕೊಳಂಗ ಆ ತಾಯಿ ತೋರಿಸು. ಅರಸೀಕೆರೆ ಸಿದ್ದರನಾಡು ಶಿವಲಿಂಗಣ್ಣವರೇ ಮಾತೆತ್ತಿದ್ರೆ ನಿಜ ದೈವ ಗುರು ಜೇನ್ ಕರೆಸಿದ್ರೆ ಹೆಸರು ಬಾಯಲ್ಲಿ ಪದೇ ಪದೇ ಬರುತ್ತೆ. ಈಗೆಲ್ಲ ಸ್ವಲ್ಪ ನಿಂತೋಗಿದೆ. ಆ ಜೇನ್ ಕಲಿಸಿದ್ರೆ ಹೆಸರು ಹೇಳಕ್ಕೂ ಮುನ್ನ ನೀವು ನನ್ನ ಮೇಲೆ ಮಾಡಿದಂಥ ಸುಳ್ಳು ಆರೋಪ ಇದೆ. ನಾನೀಗಾಗಲೇ ಮಾನನಷ್ಟ ಮೊಕದ್ದಮೆ ನಮ್ಮ ವಕೀಲರ ಹತ್ರ ಮಾತಾಡಿ ನೋಟಿಸನ್ನು ಕೂಡ ಸರ್ವ್ ಮಾಡಿಸಿದ್ದೇನೆ. ಯಾರವತ್ತು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಅದನ್ನು ಕ್ಯಾರಿ ಮಾಡಿದಂಥ 2 ಚಾನೆಲ್ ಮೇಲೂ ಕೂಡ, ಯೂಟ್ಯೂಬ್ ಚಾನಲ್ 2 ಕೂಡ, ಅವೆರಡರ ಮೇಲೂ ಕೂಡ ನಾನೀಗಾಗಲೇ ಮಾನನಷ್ಟ ಮೊಕದ್ದಮೆಯನ್ನು ಜಾರಿಗೊಳಿಸಿದೆ. ಮತ್ತು ನಾನು ಈ ಮುಖಾಂತರ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಪ್ರಾರ್ಥನೆ ಮಾಡಿಕೊಡ್ತೇನೆ. ಯಾರ್ಯಾರು ಆ ರೀತಿ ಕೊಟ್ಟಂಥ ಸುಳ್ಳು ಮಾಹಿತಿಯನ್ನು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ನೀವೇನು ನಿಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ ಯೂಟ್ಯೂಬ್ನಲ್ಲಿ, ದಯಮಾಡಿ ಅದನ್ನು ಮಾರನೇ ದಿನ ನಾವು ಅದೇ ದೇವಸ್ಥಾನದ ಸಮ್ಮುಖದಲ್ಲಿ ಎಲ್ಲ ನಮ್ಮ ಟ್ರಸ್ಟು ಗ್ರಾಮಸ್ಥರು ಎಲ್ಲರ ಸಮಕ್ಷಮ ಅಲ್ಲಿ ನಡೆದಂಥ ಎಲ್ಲ ಸುಳ್ಳುಗಳಿಗೆ, ಹೇಳಿದಂಥ ಎಲ್ಲ ಸುಳ್ಳುಗಳಿಗೆ ಸತ್ಯದ ಒಂದು ಅನ್ವೇಷಣೆಯನ್ನು ನಾವು ಮಾಡಿ ತೋರಿಸ್ಕೊಟ್ಟಾಗಿದೆ. ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿರ್ತಾರೆ. ಇಲ್ಲ ಅಂದರೆ ಕಾನೂನು ತನ್ನ ಕ್ರಮ ತಗೊಳುತ್ತೆ. ಅದು 7 ವರ್ಷ ಆಗುತ್ತೋ 8 ವರ್ಷ ಆಗುತ್ತೋ. 1 ಕೋಟಿ ರೂಪಾಯಿನ ಮಾನನಷ್ಟ ಮೊಕದ್ದಮೆಯನ್ನು ನಾಡ್ತಾ ಇದ್ದೇನೆ. ಕ್ರಿಮಿನಲ್ ಕೇಸಸ್ ಫೈಲ್ ಮಾಡ್ತಾ ಇದ್ದೇನೆ, ಸಿವಿಲ್ ಕೇಸಸ್ ಫೈಲ್ ಮಾಡ್ತಾ ಇದ್ದೇನೆ. ದಯಮಾಡಿ ಯಾರು ಕೂಡ ಆ ನಂತರ ಸಂತೋಷ ಮಾಡ್ದ ಅಂತೇಳಿ ತಿಳ್ಕೊಬಾರ್ದು. ಸತ್ಯ ತಿಳ್ಕೊಂಡು ನೀವು ಮಾತಾಡಿ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ಈ ಮಟ್ಟಕ್ಕೆ ಬಹುಶಃ ಅರಸೀಕೆರೆ ಹಿಂದಿನ ಯಾವ ಶಾಸಕರುಗಳು, ಅರಸೀಕೆರೆ ಹಿಂದಿನ ಯಾವ ರಾಜಕಾರಣಿಗಳು ಬಹುಶಃ ರಾಜ್ಯದಲ್ಲೇ ಈ ರೀತಿ ಯಾರು ಕೂಡ ನಡ್ಕೊಂಡಿರಲಿಲ್ಲ. ಶಿವಲಿಂಗಣ್ಣವರು ಸದನದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಥೂ ಅನ್ನೋ ಪದ ಬಳಸಿ ಕೆಟ್ಟಾಗಿ ಮಾತನಾಡಿದರು. ಬಹುಶಃ ಅಲ್ಲಿಂದ ಈ ರಾಜ್ಯದ ಜನಕ್ಕೆ ಅರ್ಥ ಆಯಿತು ಶಿವಲಿಂಗಣ್ಣನ ಭಾಷೆ ಯಾವ ರೀತಿ ಅನ್ನೋದು ಮನವರಿಕೆ ಆಯಿತು. ಬಹುಶಃ ಈಗ ನನ್ನ ಮೇಲೆ ಮಾಡೋದಂತ ಈ ಆರೋಪ ಏನಿದೆ, ಸುಳ್ಳಾರೋಪ ಏನಿದೆ, ಇದು ಕೂಡ ನೀವು ಕಲ್ಲೆಸೆದ್ರಿ ಶಿವಲಿಂಗಣ್ಣ, ಕಲ್ಲು ಹೊಡೆಸಿದ್ರಿ ನನ್ನ ಮೇಲೆ, ಆ ಭಗವಂತ ಹೂ ಮಾಡಿ ಮಾಲೆ ಹಾಕ್ತಾರೆ. ನೀವು ಎಷ್ಟಂತ ಕಲ್ಲು ಹೂ ಆಯ್ತು ನನಗೆ. ಈಗ ನೀವೇನು ನನ್ನನ್ನು ಡಿಫೇಮ್ ಮಾಡಬೇಕು, ಇವನು ಗೌರವ ಹಾಳು ಮಾಡಬೇಕು, ಇವನು ಮಾನಹಾನಿ ಮಾಡಬೇಕು ಅಂತೇಳಿ ನೀವು ಪ್ರಯತ್ನ ಮಾಡಿದ್ರಿ. ಆ ಪ್ರಯತ್ನವನ್ನು ದೇವರು ವಿಫಲಗೊಳಿಸಿದರು. ದಯಮಾಡಿ ತಾಯಿ ಗಂಗಮಾಳಿಕಾ ದೇವಿಯವರ ಟ್ರಸ್ಟಿನ ಎಲ್ಲ ಸದಸ್ಯಗಳ ಅಭಿಪ್ರಾಯ, ಯುಗಾದಿ ಹಬ್ಬದ ದಿನ ಅದು ಪದ್ಧತಿ ಅಮ್ಮನಟ್ಟಿ, ಯುಗಾದಿ ಹಬ್ಬದ ದಿನ ಮತ್ತು ಮಾರನೇ 2 ದಿನ ಆ ತಾಯಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಹಾಗೆಯೇ ಒಂದೊಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಲಿ ಅಂತೇಳಿ ಮನಪೂರ್ವಕವಾಗಿ ಹಾರೈಸ್ತಾ, ಈಗೇನು ಮೊನ್ನೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಸನ್ಮಾನ್ಯ
ತಾಲೂಕಿನ ದಂಡಾಧಿಕಾರಿ. ಆ ಜಾರಿಗೊಳಿಸಲಿಕ್ಕೆ ಕಾರಣ ಇಲ್ಲಿನ ಶಾಸಕರು ಶಿವಲಿಂಗಣ್ಣ. ಅದಕ್ಕೆ ಚಾಟಿ ಬೀಸಿ ನ್ಯಾಯ ಯಾವ ಕಾರಣಕ್ಕೂ ಅಧಿಕಾರ ಬರದಿಂದ ನ್ಯಾಯವನ್ನು ದಮನ ಮಾಡ್ತೀನಿ ಅಂತ ಹೊರಟ್ರೆ ಅದು ನಡೆಯಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಅಜ್ಜಪ್ಪಣ್ಣ ಹೇಳಿದಂತೆ ಅರಸೀಕೆರೆ ಸಿದ್ಧರ ನಾಡು, ಅರಸೀಕೆರೆ ದೇವಾನುದೇವತೆಗಳ ಆವಾಸ ಸ್ಥಾನ, ಅರಸೀಕೆರೆ ಇತಿಹಾಸ ಇರತಕ್ಕಂಥ ಒಂದು ಪ್ರದೇಶ. ನನಗೆ ಯಾರೋ ಮೊನ್ನೊಬ್ರು ಇತಿಹಾಸ ಪ್ರೊಫೆಸರ್ ಸಿಕ್ಕಿದ್ರು, ಆದಿಮಾನವರು ಗುರುಗಳಿಗೆ ಸಿಗ್ತಾವೆ, ಅದನ್ನು ಸಂಶೋಧನೆ ಮಾಡ್ತೀವಿ. ಅರಸೀಕೆರೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಬಹುಶಃ ಆದಿಮಾನವ್ರ ಕಾಲದಿಂದ ಯಾರು ಕೂಡ ಈ ರೀತಿ ನಡ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಈ ಮತ್ತೊಮ್ಮೆ ಇಡೀ ರಾಜ್ಯದ ಜನತೆ ಮುಂದೆ ಸದನದಲ್ಲಿ ಶಿವಲಿಂಗಣ್ಣವ್ರು ಯಾವ ರೀತಿ ಬೆತ್ತಲೆ ಆದರು ತಮ್ಮ ಮಾತುಗಳಿಂದ, ಆ ರೀತಿ ಅರಸೀಕೆರೆನಲ್ಲೂ ಕೂಡ ನಿಷೇಧಾಜ್ಞೆ ಜಾರಿಗೊಳಿಸುವ ಮುಖ ಅಮ್ಮನಟ್ಟಿ ಜಾತ್ರೆ ತಡಿಬೇಕು ಅನ್ನೋಂಥ ಏನೋ ಪ್ರಯತ್ನ ಇತ್ತು. ಅದನ್ನ ತಾಯಿ ಗಂಗಮಾಳಿಕಾ ದೇವಿನೇ ವಿಫಲಗೊಳಿಸಿದಳೆ. 54 ಗೊಲ್ರಟ್ಟಿಯ ಇತರೆ ಹಿಂದುಳಿದ ವರ್ಗಗಳಿರ್ಬೋದು, ದಲಿತರಿರ್ಬೋದು, ಈಗಾಗಲೇ ನಮ್ಮ ಮುಖಂಡರುಗಳು ಹೇಳಿದಂತೆ ಅವರಿಗೆ ತೊಂದರೆ ಕೊಡುವಂಥ ಪ್ರಯತ್ನ ಸಫಲ ಆಗೋದಿಲ್ಲ. ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಪಟ್ಟಿ ಕಟ್ಕೊಂಡಿದ್ದಾರೆ ಅಂತಂದ್ರೆ ಕಣ್ಣು ಮುಚ್ಚಿಲ್ಲ. ನ್ಯಾಯ ತನ್ನ ಒಂದು ಬಲವನ್ನ, ತನ್ನ ಒಂದು ಪ್ರಭಾವವನ್ನು ಅರಸೀಕೆರೆಯಲ್ಲಿ ತೋರಿಸಿದೆ. ಇವತ್ತು ಇಡೀ ನಮ್ಮ ಅರಸೀಕೆರೆ ತಾಯಿ ಗಂಗಮಾಳಿಕಾ ದೇವಿ ಎಲ್ಲ ಸದ್ಭಕ್ತರು ಖುಷಿ ಹೆಮ್ಮೆಯಿಂದ ಜಾತ್ರಾ ಮಹೋತ್ಸವ ಆಚರಿಸಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದಾರೆ. ಈಗ ನೀವೇನು ನಿಷೇಧಾಜ್ಞೆ ಜಾರಿ ಮಾಡಿದ್ರಿ ಶಿವಲಿಂಗಣ್ಣವರೇ, ನಿಮ್ಮ ನಿಷೇಧಾಜ್ಞೆ ಅಥವಾ ನಿಮ್ಮ ಜಾತ್ರೆ ನಡೆಸುವಂತ ನಿಮ್ಮ ವಿಚಾರ, ನನ್ನ ಮೇಲೆ ಸುಳ್ಳಾರೋಪ ಮಾಡಬೇಕು ಅನ್ನೋಂಥ ನಿಮ್ಮ ಪ್ರಯತ್ನ, ಇದೆಲ್ಲವೂ ಕೂಡ ದೇವ್ರ ದಯೆಯಿಂದ ನಿಮಗೆ ತಿರುಗ್ಬಾಣ ಆಗಿದೆ. ಇನ್ನೊಂದ್ಸತಿ ಈ ರೀತಿ ಕೆಟ್ಟ ಪ್ರಯತ್ನ ನೀವು ಮಾಡಬೇಡಿ. ನಾನು ಶಿವಲಿಂಗಣ್ಣವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಆಗ್ಲೇ ಹೇಳಿದೆ, ಅವ್ರ ಮಗನ್ನ ಅವ್ರು ಯಾವ ರೀತಿ ಪ್ರೀತಿಸ್ತಾರೋ, ಅವ್ರ ಮಗನ್ನ ಅವ್ರು ಯಾವ ರೀತಿ ಕಾಳಜಿ ಮಾಡ್ತಾರೆ, ಹಂಗೆ ಅರಸೀಕೆರೆ ಜನತೆ ನನ್ನನ್ನ ಮಗನಾಗಿ, ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನೀವು ನನಗೆ ತೊಂದರೆ ಮಾಡೋದಕ್ಕೆ ಹೋದ್ರೆ ನನಗೂ ಹೇಳೋರು ಕೇಳೋರು ಇದ್ದಾರೆ ಅರಸೀಕೆರೆ. ಬಹುಶಃ ಒಂದ್ ಕಡೆ ನೀವು ಹೇಳಿದ್ರಂತೆ ಅವ್ನಿಗೆ ಯಾರು ಗಾಡ್ ಫಾದರ್ ಇಲ್ಲ, ಅವ್ನು ಯಾರು ಕಾಪಾಡ್ಕೊಳ್ಳಲ್ಲ ಅಂತ. ಸ್ವಾಮಿ ಶಿವಲಿಂಗಣ್ಣವರೇ, ಅರಸೀಕೆರೆ ಜನತೆನೇ ನನ್ನ ಗಾಡ್ ಫಾದರ್. ಅರಸೀಕೆರೆ ಮನೆಗಳಲ್ಲಿ ನನ್ನ ತಂದೆ ತಾಯಿದ್ದಾರೆ, ಅವರ ರಕ್ಷಣೆ ನನಗಿರೋವರೆಗೂ ನಿಮ್ಮ 100 ಪ್ರಯತ್ನಗಳು, 1000 ಪ್ರಯತ್ನಗಳು ವಿಫಲವಾಗ್ತವೆ ಅಂತೇಳಿ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಡ್ಬಲ್ಲೆ. ಎಲ್ಲಿವರೆಗೂ ನನಗೆ ದೈವಬಲ ಇರುತ್ತೋ, ಜನಬಲ ಇರುತ್ತೋ, ಅಲ್ಲಿವರೆಗೂ ನಿಮ್ಗೆ ಯಾವುದೇ ಹುನ್ನಾರ ಫಲ ನೀಡೋದಿಲ್ಲ. ದಯಮಾಡಿ ಇಂಥ ದುಷ್ಪ್ರಯತ್ನಗಳ ಈ ತಕ್ಷಣ ನಿಲ್ಲಿಸಿ. ನಿಮ್ಮ ಎಡಬಲ ಯಾರೋ ನಿಮ್ಗೆ ಹೇಳ್ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದಾರೆ, ನಿಮಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ದಯಮಾಡಿ ಅಂಥವ್ರನ್ನ ದೂರ ಇಡಿ. ಅವ್ರು ಯಾರು ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ನಾನು ಒಪ್ಕೊಳ್ತೇನೆ, ನನ್ನಿಂದನೂ ಕೆಲವು ತಪ್ಪುಗಳು ಅರಸೀಕೆರೆಯಲ್ಲಿ ಆಗುತ್ತದೆ. ಕಾರಣ ಯಾರು ಹೇಳ್ಕೊಟ್ಟಂತ ಮಾತು ನಾವು ಕೇಳ್ತೀವಿ. ಆದರೆ ನೀವು ಹಿರಿಯರಿದ್ದೀರಿ, ಈಗಾಗಲೇ ಬೆಂಗಳೂರಲ್ಲಿ ಒಳ್ಳೆ ಭವ್ಯವಾದ ಮನೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀರಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಆಗ್ತಿದ್ದರೆ ನೆನ್ನೆನೇ ಯಾವುದೋ ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡಿದೆ. ನೀವು ನಿಂತು ಅದನ್ನೆಲ್ಲ ಗಮನಿಸ್ತಾ ಇದ್ದೀರಿ. ನಿಮ್ಮ ವಿಶ್ರಾಂತ ಜೀವನ ಚೆನ್ನಾಗಿದೆ, ನಾವು ಅದ್ರ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ದಯಮಾಡಿ ಶಿವಲಿಂಗಣ್ಣವರೇ, ಈ ರೀತಿ ವ್ಯರ್ಥ ಪ್ರಯತ್ನಗಳನ್ನ ಏನಾದ್ರು ನಿಮ್ಮ ಕೈಯಿಂದ ಮಾಡಿಸೋ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮ ಹಿತೈಷಿಗಳಲ್ಲ, ನಿಮ್ಮ ಹಿತಶತ್ರುಗಳು. ಈಗ ನೋಡಿ, ನಿಮಗೆ ತಿರುಗ್ಬಾಣ ಆಯ್ತು, ನೀವೇ ಹೇಳಿದ್ದೀರಿ ನೆನ್ನೆ ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ, ನೆನ್ನೆ ಮೊನ್ನೆನೋ ನೀನು ಸಿಂಹನೋ ತಿಮ್ಮನೋ ನಮ್ಮ ಮಾತು ನೀವೇ ಆಡಿದ್ದೀರಿ. ಹಾಗಾಗಿ ಇನ್ನೊಂದ್ಸಲಿ ಆ ರೀತಿ ಪ್ರಯತ್ನ ಮಾಡ್ಬಿಡಿ ಅಂತ ಹೇಳ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಭಾರತೀಯ ಗ್ರಾಮಸ್ಥರು, ಹುಡಿಗೌಡರು, ಹಾಗೆಯೇ ಟ್ರಸ್ಟ್ ಎಲ್ಲ ಸದಸ್ಯರಿಗೂ ಕೂಡ ನಿಮ್ಮ ಜಾತ್ರಾ ಮಹೋತ್ಸವ ಚೆನ್ನಾಗಾಗಲಿ ಅಂತೇಳಿ ಹಾರೈಸ್ತಾ ನನಗೆ ಮಾತು